ನಮಸ್ಕಾರ. ವರ್ಷ ಭವಿಷ್ಯ 2024 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತುಲಾ ರಾಶಿ, ತುಲಾ ಲಗ್ನ 2024 ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ಈ ಬರುವಂಥ ವರ್ಷದಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ, ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂಥ ಅವಕಾಶಗಳೇನಾದರೂ ಇದೆಯಾ, ಆರೋಗ್ಯದ ವಿಚಾರದಲ್ಲಿ ಏನೇನು ಬದಲಾವಣೆಗಳನ್ನು ನೋಡುವಂತಹ ಸಾಧ್ಯತೆ ಇದೆ, ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆಯನ್ನು ನೋಡುವಂಥದ್ದು, ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನು ಅವಕಾಶಗಳಿದೆ, ವಿದ್ಯಾಭ್ಯಾಸ ಆಗಿರ್ಬೋದು, ಮತ್ತು ನಿಮ್ಮ ಲಕ್ ಫ್ಯಾಕ್ಟರ್ ಯಾವ ರೀತಿ ಇರುತ್ತೆ ಈ ಬರುವಂತಹ ವರ್ಷದಲ್ಲಿ, ಮದುವೆ ವಿಚಾರ ಆಗಿರ್ಬೋದು, ಬಿಸ್ನೆಸ್ ವಿಚಾರದಲ್ಲಿ ಏನು ಬದಲಾವಣೆಗಳನ್ನು ನೋಡುವಂತಹ ಸಾಧ್ಯತೆ ಇದೆ. ಈ ವರ್ಷದಲ್ಲಿ ನೀವು ಮಾಡಿದಂತಹ ಪ್ರತಿ ಪ್ರಯತ್ನಕ್ಕೂ ಸಾಮಾಜಿಕದಲ್ಲಿ ಗೌರವ ಮತ್ತು ಯಶಸ್ಸು ಸಿಗುವಂತಹ ಸಾಧ್ಯತೆಗಳಿದೆನಾ, ಹಾಗೆ ವ್ಯಾಜ್ಯಗಳು, ಖರ್ಚುಗಳು, ಕೋರ್ಟ್ ಕಚೇರಿ ವಿಚಾರದಲ್ಲಿ ಏನೇನು ಬದಲಾವಣೆಗಳು ನೋಡುವಂಥದ್ದಾಗಿರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಬರುವಂತಹ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಉತ್ತಮದಿಂದ ಮಿಶ್ರ ಫಲವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ವರ್ಷ ಭವಿಷ್ಯ ಗುರುವಿನ ಆಧಾರದ ಮೇಲೆ, ಶನಿ ರಾಹು ಕೇತುವಿನ ಸ್ಥಿತಿಯ ಮೇಲೆ ನಿರ್ಧಾರ ಆಗುತ್ತೆ. ಈ ಬರುವಂಥ ವರ್ಷದಲ್ಲಿ ಏಪ್ರಿಲ್ ಕೊನೆಯವರೆಗೂ ಕೂಡ ಗುರುಬಲ ಇದೆ. ಅದಾದ ನಂತರ ಗುರು ಕ್ಷೀಣಿಸ್ತಾನೆ, ನಿಮಗೆ ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಆಗ್ತಾನೆ. ಗುರು ಅಷ್ಟಮದಲ್ಲಿ ಹೋದರೂ ಕೂಡ ಕೆಲವೊಂದು ಅನಾನುಕೂಲತೆಗಳ ಜೊತೆಗೆ ಅನುಕೂಲಗಳನ್ನು ಕೊಡ್ತಾನೆ. ಶನಿಶ್ಚರನ ಸ್ಥಿತಿ ಪಂಚಮ ಸ್ಥಾನದಲ್ಲಿ, ನಿಮಗೆ ಶನಿಶ್ಚರನ ಸ್ಥಿತಿ ಉತ್ತಮವಾಗಿದೆ. ಕೆಲವೊಂದು ಸಮಸ್ಯೆಗಳಿದ್ರೂ ಕೂಡ ಅಭಿವೃದ್ಧಿ ಆಗುವಂಥದ್ದು. ರಾಹುವಿನ ಸ್ಥಿತಿ ತುಂಬ ಅದ್ಭುತವಾಗಿರುತ್ತೆ. ಕೇತು ಕೂಡ ಉತ್ತಮ ಫಲವನ್ನೇ ಕೊಡ್ತಿದ್ದಾನೆ. ಸೊ ಈಗ ನೀವು ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಬರುವಂತಹ ವರ್ಷದಲ್ಲಿ ನೋಡಿ, ಹಣಕಾಸಿನ ಸ್ಥಿತಿಯಲ್ಲಿ ನಿಮಗೆ ಉತ್ತಮವಾದಂತಹ ಅಭಿವೃದ್ಧಿ ಇರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಏಪ್ರಿಲ್ ಕೊನೆವರೆಗೂ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆದಾಯದ ಮಾರ್ಗಗಳಾಗಿರ್ಬೋದು, ಹೊಸ ಹೊಸ ದುಡಿಮೆಯ ಮಾರ್ಗಗಳಾಗಿರ್ಬೋದು ಕಂಡುಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತೀರಾ, ಮತ್ತು ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಅದಾದ ನಂತರ ನೀವು ಸ್ವಲ್ಪ ದುಡ್ಡು ಕಾಸಿನ ವಿಚಾರದಲ್ಲಿ ವಿಪರೀತ ಓಡಾಟಗಳಾಗಿರ್ಬೋದು, ಶ್ರಮ ಪಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ನಿಮಗೆ ಕೆಲವೊಂದು ವಿಚಾರದಲ್ಲಿ ದುಡಿದೇ ಬರುವಂತಹ ದುಡ್ಡು ಆಕಸ್ಮಿಕ ಲಾಭ, ಮತ್ತು ಸ್ಟ್ರಕ್ ಆಗಿರುವಂತಹ ದುಡ್ಡು ಕೂಡ ಬರುವಂತಹ ಯೋಗಗಳು ಬರುವಂತಹ ವರ್ಷದಲ್ಲಿದೆ. ಆದರೆ ಅದರ ಜೊತೆಗೆ ವಿಪರೀತ ಖರ್ಚುಗಳನ್ನು ಮಾಡುವಂಥದ್ದು, ಅನಾವಶ್ಯಕವಾಗಿ ಖರ್ಚುಗಳಾಗುವಂಥದ್ದು, ಬೇಡದೇ ಇರೋ ವಿಚಾರದಲ್ಲಿ ನಿಮ್ಮ ವ್ಯಯ ಮಾಡುವಂಥದ್ದಾಗಿರ್ಬೋದು, ಈ ವಿಚಾರದ ಸ್ವಲ್ಪ ಮಟ್ಟಿಗೆ ಗಮನ ಕೊಡಬೇಕಾಗತ್ತೆ. ಆದಾಯದ ಮಾರ್ಗಗಳು ನೋಡಿ, ವೃತ್ತಿಯಲ್ಲಿ ಕೂಡ ನಿಮಗೆ ಬರುವಂಥದ್ದಾಗುತ್ತೆ. ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ದುಡ್ಡಿನಿಂದ ಲಾಭ, ಮುಖ್ಯವಾಗಿ ಇನ್ಶೂರೆನ್ಸ್ ಆಗಿರ್ಬೋದು, ಯಾರು ನೋಡಿ ಮ್ಯಾನುಫ್ಯಾಕ್ಚರಿಗೆ ಸಂಬಂಧಪಟ್ಟಂಥದ್ದಿರುತ್ತೆ, ಮೈನಿಂಗ್ಗೆ ಸಂಬಂಧಪಟ್ಟಂಥದ್ದಿರುತ್ತೆ, ರಿಸರ್ಚ್ ಫೀಲ್ಡ್ಗೆ, ಆಸ್ಪತ್ರೆಗೆ ಕನೆಕ್ಟೆಡ್ ಇರ್ತಾರೋ ಅಂಥವ್ರಿಗೆ ತುಂಬ ಉತ್ತಮವಾದಂತಹ ಲಾಭ ಮತ್ತು ಆದಾಯ ಲಾಭವನ್ನು ನೋಡುವಂತಹ ವರ್ಷವಾಗಿರುತ್ತೆ. ಇದರ ಜೊತೆಗೆ ನೋಡಿ, ದೂರದ ಪ್ರಯಾಣ, ವಿದೇಶದಲ್ಲಿ ಹೂಡಿಕೆ, ಇದರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಬರುವಂಥ ವರ್ಷದಲ್ಲಿ ಯಾವುದೇ ರೀತಿಯ ಮಧ್ಯಸ್ಥಿಕೆ ವಹಿಸ್ಕೊಂಡು ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು, ಶ್ಯೂರಿಟಿ ಆಗಿರ್ಬೋದು, ಬೇರೆಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಹಕಾರ ಮಾಡೋದಾದರೆ ಅದರ ತಲೆದಂಡ ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಬರುವಂತಹ ವರ್ಷದಲ್ಲಿ ಋಣದ ಬಾಧೆ ಅಂದರೆ ಲೋನ್ಸ್ಗಳೆಲ್ಲ ಜಾಸ್ತಿ ಆಗುತ್ತೆ. ಆಕಸ್ಮಿಕವಾಗಿ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಬೇಡದಿರೋ ವಿಚಾರಗಳಲ್ಲಿ ನಿಮಗೆ ಡಿಸ್ಪ್ಯೂಟಲ್ಲಿ ಹೋದರೆ ತೊಂದರೆ ತಾಪತ್ರೆ ಆಗುತ್ತೆ. ಅದರಿಂದ ನಿಮಗೆ ಹಣಕಾಸಿನ ನಷ್ಟ, ಮತ್ತು ಕೆಲವೊಂದು ವಿಚಾರದಲ್ಲಿ ಬರಬೇಕಾದಂಥ ದುಡ್ಡು ಸಕಾಲಕ್ಕೆ ಬರದೇ ಇರುವಂಥದ್ದು, ಸ್ಟ್ರಕ್ ಆಗುವಂಥದ್ದು, ಮತ್ತು ನೀವು ಅಂದುಕೊಂಡಂಥ ಸಮಯಕ್ಕೆ, ಮುಖ್ಯವಾಗಿ ಸರ್ಕಾರ ಆಗಿರ್ಬೋದು, ಯಾವುದಾದ್ರೂ ಗೋರ್ಮೆಂಟ್ ಪ್ರಾಜೆಕ್ಟಲ್ಲಿ ಆಗಿರ್ಬೋದು, ಮತ್ತು ಯಾವುದಾದ್ರೂ ಗಣ್ಯ ವ್ಯಕ್ತಿಯಿಂದ ಬರಬೇಕಾದಂಥ ದುಡ್ಡು ವಿಳಂಬದಿಂದ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಇದರ ಜೊತೆಗೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂಥ ಅವಕಾಶಗಳು ಕೂಡ ಈ ಬರುವಂಥ ವರ್ಷದಲ್ಲಿದೆ. ಅತಿಯಾದ ಖರ್ಚುಗಳು ನಿಮ್ಮ ಒಂದು ಅಲಂಕಾರಕ್ಕಾಗಿರ್ಬೋದು, ಮನೆಯ ಅಲಂಕಾರಕ್ಕಾಗಿರ್ಬೋದು, ವಾಹನಗಳ ಮೇಲಾಗಿರ್ಬೋದು, ನಿಮ್ಮ ಒಂದು ಪ್ರೆಸ್ಟೀಜ್ ಆಗಿರ್ಬೋದು, ನಿಮ್ಮ ಹೆಸರನ್ನು ಮೇಂಟೈನ್ ಮಾಡೋದಕ್ಕೆ ಅತಿಯಾದಂಥ ಖರ್ಚುಗಳು ಮಾಡುವಂಥದ್ದಿರುತ್ತೆ. ಇದರ ಜೊತೆಗೆ ಆದಾಯದ ಮೂಲಗಳು ಅಂದರೆ ನೋಡಿ, ಭೂಮಿಯಿಂದ ಲಾಭಗಳಾಗುತ್ತೆ. ಯಾರಿಗಾದರೂ ನಿಮಗೆ ಭೂಮಿಯಿಂದ ಮನೆ ಕಟ್ಟಿ ಬಾಡಿಗೆಯಿಂದ ದುಡ್ಡು ಕಾಸು ಬರೋದಾಗಿರ್ಬೋದು, ಕಮರ್ಷಿಯಲ್ ಪ್ರಾಪರ್ಟಿಯಿಂದ ಬರೋದಾಗಿರ್ಬೋದು, ಈ ಕ್ರಯ ವಿಕ್ರಯ ಬಡ್ಡಿ ವ್ಯವಹಾರಗಳನ್ನು ಮಾಡೋದ್ರಲ್ಲಿ ದುಡ್ಡು ಕಾಸು ಬರುತ್ತೆ. ಆದರೆ ಇನ್ವೆಸ್ಟ್ಮೆಂಟು ಲಾಂಗ್ ಟರ್ಮ್ ಆಗಿರಬೇಕು, ಜೊತೆಗೆ ಶ್ಯೂರಿಟಿ ಮುಖಾಂತರ ಬರುವಂಥದ್ದಾಗಿರುತ್ತೆ. ಯಾಕಂದರೆ ಗುರು ಅಷ್ಟಮದಲ್ಲಿದ್ದಾಗ ಆ ದುಡಿದೇ ಬರುವಂತಹ ದುಡ್ಡಿಗೆ ಹೆಚ್ಚಿನ ಒತ್ತನ್ನು ಕೊಡ್ತೀರಾ. ಸೊ ಹಾಗಾಗಿ ನಿಮ್ಮ ಒಂದು ಯಾವುದೇ ಒಂದು ವ್ಯವಹಾರಗಳಿರಲಿ ಅದು ಅಗ್ರಿಮೆಂಟ್ ಮುಖಾಂತರನೇ ಮಾಡುವಂಥದ್ದಿರುತ್ತೆ. ಇದರ ಜೊತೆಗೆ ನೋಡಿ, ನೀವು ಸಂಬಂಧಗಳ ಮೇಲೆ ಹೆಚ್ಚಿನ ಗಮನ ಕೊಡಬೇಕು. ನೀವು ಹಾಕಿದ ಪ್ಲ್ಯಾನಿಂಗ್ ಆಗಿರ್ಬೋದು, ಯೋಜನೆಗಳು ಎರಡನೇ ಹಂತದಲ್ಲಿ ಅಷ್ಟೊಂದು ಫಲಕಾರಿ ಆಗೋದಿಲ್ಲ. ನೀವು ಮಾಡಿದಂತಹ ಪ್ರಯತ್ನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಡೆತಡೆಗಳು ಬರುವಂಥದ್ದಾಗಿರುತ್ತೆ. ಮನಸ್ತಾಪಗಳು ಬರುವಂಥದ್ದು ಕೂಡ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಮಾತಾಗಿರ್ಬೋದು, ಯೋಜನೆಗಳಲ್ಲಿ ಅಡೆತಡೆಗಳ ಮುಖಾಂತರ ಹೆಚ್ಚಿನ ಶ್ರಮದಿಂದ ಒಂದು ಸಫಲತೆ ನೋಡುವಂತಹ
ಸಾಧ್ಯತೆಗಳಿರುತ್ತೆ. ಕುಟುಂಬದಾಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಕೂಡ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಈ ಸಂಬಂಧ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆರೋಗ್ಯದ ವಿಚಾರ ಯಾವ ರೀತಿ ನೋಡಿ, ಆರೋಗ್ಯದಲ್ಲಿ ಬರುವಂತಹ ವರ್ಷದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಏಪ್ರಿಲ್ವರೆಗೂ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅದರಲ್ಲಿ ನೀವು ಒಂದು ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಆದರೆ ಏಪ್ರಿಲ್ ನಂತರ ನಿಮಗೆ ಗುರು ಅಷ್ಟಮ ಸ್ಥಾನಕ್ಕೆ ಸಂಚಾರ ಮಾಡುವಾಗ ರೋಗದ ತೀವ್ರತೆಗಳಾಗಿರ್ಬೋದು, ಹಳೆಯ ರೋಗಗಳು ಮತ್ತೆ ಉಲ್ಬಣಗಳಾಗುವಂತಹ ಸಾಧ್ಯತೆ ಇರುತ್ತೆ. ದೀರ್ಘಕಾಲಕ್ಕೆ ಬರುವಂತಹ ರೋಗಗಳು ಕೂಡ ನೋಡುವಂತಹ ಸಾಧ್ಯತೆ ಇದೆ ಬರುವಂಥ ವರ್ಷದಲ್ಲಿ. ಮುಖ್ಯವಾಗಿ BP ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿರ್ಬೋದು, ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಬ್ಲ್ಯಾಡರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಇದೆಲ್ಲ ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾರಿಗೆ BP ಶುಗರು ಇದೆ ಅವರು ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಈ ಬರುವಂಥ ವರ್ಷದಲ್ಲಿ ಬಂದಂತಹ ರೋಗ ಅತಿ ಶೀಘ್ರವಾಗಿ ಹೋಗದೇ ಇರುವಂಥದ್ದು, ದೀರ್ಘಕಾಲಕ್ಕೆ ಪದೇ ಪದೇ ಆಸ್ಪತ್ರೆ ಓಡಾಟಗಳಾಗಿರುತ್ತೆ. ಒಂದು ಹಂತದಲ್ಲಿ ನೀವು ಆಸ್ಪತ್ರೆಯಲ್ಲಿ ಕೆಲವೊಂದು ಸರ್ಜರೀಸ್ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದಷ್ಟು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು ಬರುವಂಥ ವರ್ಷದಲ್ಲಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಉತ್ತಮವಾದಂಥ ಅನುಕೂಲಗಳಿದೆ. ಆಕಸ್ಮಿಕವಾಗಿ ನಿಮಗೆ ನಿಮ್ಮ ಬಾಳ ಸಂಗಾತಿಯಾಗೋ ಸಿಗುವಂಥದ್ದು, ಮತ್ತು ಕಳೆದು ಹೋದಂತಹ ಸಂಬಂಧಗಳು ಮತ್ತೆ ಒಂದಾಗುವಂಥದ್ದು, ರಹಸ್ಯ ವಿಷಯಗಳಲ್ಲಿ ಅನುಕೂಲ ಅಂದರೆ ರಹಸ್ಯ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದು ಬೆಳವಣಿಗೆ ಆಗುವಂಥ, ಆಕಸ್ಮಿಕ ಭೇಟಿ ಆಗುವಂತಹ ನಿಮ್ಮ ಒಂದು ಬಾಳ ಸಂಗಾತಿ ಆಗ್ಬೋದು, ಇಲ್ಲಾಂದರೆ ನಿಮ್ಮ ಒಂದು ಯಾರನ್ನಾದರೂ ನೀವು ಸೆಕೆಂಡ್ ರಿಲೇಷನ್ಶಿಪ್ಪಲ್ಲಿ ಆಸಕ್ತಿ ಇರುವಂಥ ಒಂದು ಅವಕಾಶಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ನೋಡಿ, ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ಅಡೆತಡೆಗಳನ್ನು ನೋಡುವಂಥದ್ದಾಗಿರುತ್ತೆ. ಗುರು ಅಷ್ಟಮದಲ್ಲಿ ಹೋದಾಗ ನಿಮಗೆ ಸಮಸ್ಯೆ ವಿದ್ಯಾಭ್ಯಾಸದಲ್ಲಿ ನೀವು ಮಾಡುವಂತಹ ಪ್ರಯತ್ನದಲ್ಲಿ ಅಷ್ಟೊಂದು ಸಫಲತೆಯನ್ನು ಕಾಣದೇ ಇರುವಂಥದ್ದಾಗಿರುತ್ತೆ. ನಿಮ್ಮ ಫೋಕಸ್ ಆಗಿರ್ಬೋದು, ನೀವು ಓದುವಂಥದ್ದು ಒಂದು ಮಾನಸಿಕ ಸ್ಥಿತಿ ಆಗಿರ್ಬೋದು, ಗ್ರಾಸ್ಪಿಂಗ್ ಪವರಲ್ಲಿ ಏರಿಳಿತವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ತುಲಾರಾಶಿ ತುಲಾ ಲಗ್ನದವರೆಗೂ ಸಡನ್ನಾಗಿ ಮಾಡುವಂತಹ ಕೋರ್ಸ್ ಆಗಿರ್ಬೋದು, ನೀವು ಓದುವಂತಹದ್ದಾಗಿರ್ಬೋದು, ಅದರಿಂದ ಪರಿವರ್ತನೆ ಮಾಡಿಕೊಂಡು ಬೇರೆ ವಿದ್ಯೆ ಆಯ್ಕೆ ಮಾಡುವಂಥದ್ದಾಗಿರ್ಬೋದು, ಆ ವಿಚಾರದಲ್ಲಿ ಡಿಸ್ಕಂಟಿನ್ಯೂ ಮಾಡಿ ಬೇರೆ ಕೋರ್ಸ್ಗೆ ಹೋಗುವಂಥದ್ದಾಗಿರ್ಬೋದು, ಇದೆಲ್ಲ ನೋಡುವಂಥದ್ದಿರುತ್ತೆ. ಸ್ವಲ್ಪ ಮಟ್ಟಿಗೆ ತಾಳ್ಮೆಟ್ಟು ಶ್ರಮಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ, ಓದಿದ್ರೆ ನಿಮಗೆ ಒಂದು ರೀತಿಯ ಸಕ್ಸಸ್ ಬರುತ್ತೆ. ಆದರೆ ವಿಳಂಬದಿಂದ ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ಒಂದು ಯಾವುದೇ ಒಂದು ವಿಚಾರ ಹೊರ ದೇಶದಲ್ಲಿ ಹೋಗಿ ಹೈಯರ್ ಎಜುಕೇಷನ್ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುತ್ತೆ. ವಿದೇಶದಲ್ಲಿ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಸ್ವಲ್ಪ ಬ್ಯಾಂಕಿಂದ ಸಹಕಾರ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ಕೊರತೆ ಆಗೋದು, ದೂರದ ಪ್ರಯಾಣದಿಂದ ವಂಚಿತರಾಗುವಂಥದ್ದು, ಪದೇ ಪದೇ ಟ್ರಾವೆಲ್ ಮಾಡುವಂಥವ್ರಿಗೆ ಈ ಬರುವಂಥ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾಗುವಂಥದ್ದು, ದೂರದ ಪ್ರಯಾಣದಿಂದ ಅಷ್ಟೊಂದು ಸಹಕಾರ ಸಪೋರ್ಟ್ ಇರದೇ ಇರುವಂಥದ್ದು ಇರುತ್ತೆ. ಮದುವೆ ವಿಚಾರದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ನಡೆಯುವಂಥದ್ದಿರುತ್ತೆ. ಏಪ್ರಿಲ್ ಒಳಗೆ ತುಂಬ ಉತ್ತಮವಾದಂಥ ಅವಕಾಶಗಳಿದೆ. ಮದುವೆ ವಿಚಾರವಾಗಿರ್ಬೋದು, ನಿಮಗೆ ನಿಶ್ಚಿತಾರ್ಥ ಆದರೆ ಮದುವೆ ಮಾಡಿಕೊಳ್ಳುವಂಥದ್ದು, ಇಷ್ಟಪಟ್ಟರ ಜೊತೆಗೆ ಮದುವೆ ಆಗುವಂತಹ ಯೋಗಗಳು ಕೂಡ, ಅದಾದ ನಂತರ ಅನಾವಶ್ಯಕವಾಗಿ ಮುಂದೂಡುವಂತಹ ಅನಿವಾರ್ಯ ಪರಿಸ್ಥಿತಿ ಬರುವಂತಹ ಸಾಧ್ಯತೆ ಇರುತ್ತೆ. ಆದರೆ ಕಷ್ಟದಿಂದ ಯಾವುದೋ ಒಂದು ಶುಭ ಕಾರ್ಯಗಳು ಕೂಡ ನೆರವೇರುವಂತಹ ಯೋಗಗಳು ಬರುವಂತಹ ವರ್ಷದಲ್ಲಿದೆ. ಜೊತೆಗೆ ನೋಡಿ, ಪ್ರತಿ ಪ್ರಯತ್ನದಲ್ಲೂ ಕೂಡ ನೀವು ಸ್ವಂತದ ವ್ಯಾಪಾರ ವ್ಯವಹಾರಗಳಲ್ಲಿದ್ದರೆ ಅಂಥವರಿಗೆ ಒಂದು ರೀತಿಯ ಆದಾಯದ ಮಾರ್ಗಗಳಿಂದ ಲಾಭ ಕೂಡ ನೋಡುವಂಥದ್ದಿರುತ್ತೆ. ಆದರೆ ಹೆಚ್ಚಿನ ಶ್ರಮ, ಒತ್ತಡ ಮತ್ತು ಅತಿಯಾದಂತಹ ಹೂಡಿಕೆಯಿಂದ ಲಾಭ ಪಡೆಯುವಂಥದ್ದಿರುತ್ತೆ. ಯಾರು ಸ್ವಂತದ ವ್ಯಾಪಾರ ವ್ಯವಹಾರಗಳ ಮಾಡ್ತಿರ್ತಾರ, ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಸಹಕಾರದ ಕೊರತೆ ಆಗುವಂಥದ್ದಾಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ಲೀಕೇಜ್ ಆಗಿರ್ಬೋದು, ಮೋಸ ಹೋಗುವಂಥದ್ದಾಗಿರ್ಬೋದು, ಯಾವುದಾದ್ರೂ ವಸ್ತುಗಳಿಂದ ನಿಮ್ಮ ಒಂದು ನಷ್ಟವನ್ನು ಆಗುವಂಥದ್ದು, ಅದು ಇಂಡೈರೆಕ್ಟ್ ಆಗಿ ನಿಮ್ಮ ಸಹೋದ್ಯೋಗಿಗಳಿಂದ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ವೃತ್ತಿ ಜೀವನದಲ್ಲಿ ನೋಡಿ, ನಿಮಗೆ ಬರುವಂತಹ ವರ್ಷದಲ್ಲಿ ಹೆಚ್ಚಿನ ಜವಾಬ್ದಾರಿ ಮತ್ತು ನಿಮಗೆ ಓಡಾಟಗಳಾಗಿರ್ಬೋದು, ಆಕಸ್ಮಿಕ ಸ್ಥಳ ಬದಲಾವಣೆಗಳಾಗುವಂತಹ ಯೋಗಗಳಿರುತ್ತೆ. ಅಷ್ಟಮದ ಗುರು ಹೋದಾಗ ನಿಮಗೆ ಯಾರಾದರೂ ನಿಮ್ಮ ಒಂದು ಸಹೋದ್ಯೋಗಿಗಳಿಗೆ ನಿಮ್ಮ ಪಿತೂರಿಯಿಂದ ನಿಮಗೆ ವೃತ್ತಿಯಲ್ಲಿ ತೊಂದರೆ ತಾಪತ್ರೆಗಳಾಗಿರ್ಬೋದು, ಮುಖ್ಯವಾಗಿ ಸರ್ಕಾರಿ ಉದ್ಯೋಗದಲ್ಲಿ ಯಾರು ಇರ್ತಾರೋ ಅವರಿಗೆ ಸಸ್ಪೆನ್ಷನ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಸರ್ಕಾರದಿಂದ ಬರಬೇಕಾದ ದಂಡ ಪೆನಾಲ್ಟಿಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿ ವ್ಯವಹಾರದಲ್ಲಿ ಯಾರು ಎಷ್ಟೇ ಕ್ಲೋಸ್ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವವನ್ನು ಕಾಪಾಡಿಕೊಂಡು ಹೋದ್ರೇ ತುಂಬ ಉತ್ತಮ. ಇಲ್ಲ ಅಂದರೆ ಸಮಸ್ಯೆಗಳಿಗೆ ಈಡಾಗುವಂತಹ ಸಾಧ್ಯತೆಗಳು ಅತಿಯಾಗಿರುತ್ತೆ. ಏಪ್ರಿಲ್ ನಂತರ ಈ ವಿಚಾರದಲ್ಲಿ ಗಮನವನ್ನು ಕೊಡಬೇಕಾಗತ್ತೆ. ಇದರ ಜೊತೆಗೆ ನೋಡಿ, ನೀವು
ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು, ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಇರುತ್ತೆ. ಬೇರೆಯವರ ವಿಚಾರದಲ್ಲಿ ಮನಸ್ತಾಪಗಳು ಇದ್ದಿದ್ದನ್ನು ನೀವು ಬೇರೆಯವರಿಗೆ ಸಹಕಾರ ಮಾಡೋಕ್ಕೆ ಹೋಗಿ ನೀವೇ ಅದಕ್ಕೆ ದಂಡ ಕೊಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಬೇರೆಯವ್ರ ವಿಚಾರದಲ್ಲಾಗಿರ್ಬೋದು, ದುಡ್ಡು ಕಾಸಿನ ವಿಚಾರ, ಗ್ಯಾರಂಟಿ, ಬ್ಯಾಂಕ್ಗಳಿಗೆ ಗ್ಯಾರಂಟಿ ಕೊಟ್ಟು ಆ ವಿಚಾರದಲ್ಲಿ ಬರುವಂತಹ ವರ್ಷದಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಪಾಲುದಾರಿಕೆ ಅಂದರೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಿರ್ಬೋದು, ಯಾವುದಾದ್ರೂ ಬ್ರದರ್ಸು ಸಿಸ್ಟರ್ ಜೊತೆಗೆ ಭೂಮಿ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮನಸ್ತಾಪಗಳಾಗಿರ್ಬೋದು, ಪತಿ ಪತ್ನಿಯರ ಸಂಬಂಧಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದು ಕೋರ್ಟ್ ಮೆಟ್ಟಲು ಹತ್ತುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದಷ್ಟು ತಾಳ್ಮೆಯಿಂದ ನೀವು ನಮ್ಮ ನಿರ್ಧಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು, ಒಂದಲ್ಲ ಎರಡು ಸರಿ ಪರಿಶೀಲನೆ ಮಾಡಿ ಅದಕ್ಕೆ ನಿರ್ಧಾರ ತಗೊಂಡ್ರೆ ಆಗುವಂತಹ ಸಮಸ್ಯೆಗಳಿಂದ ದೂರ ಉಳಿಯುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ತುಲಾರಾಶಿಯವರು ಬರುವಂಥ ವರ್ಷದಲ್ಲಿ ಸ್ವಲ್ಪ ಎಚ್ಚರಿಕೆ ನಡೆ ಇದ್ದರೆ ತುಂಬ ಉತ್ತಮವಾದಂಥ ಫಲಗಳನ್ನು ಅವರು ನಿರೀಕ್ಷೆ ಮಾಡ್ಬೋದು. ಏನು ಪರಿಹಾರವನ್ನು ಮಾಡಬೇಕು ನೋಡಿ, ಮುಖ್ಯವಾಗಿ ಗುರುವಿಗೆ ಪರಿಹಾರ ಮಾಡ್ಕೊಳ್ಳೋದ್ರಿಂದ ತುಂಬ ಆಗುವಂಥ ಸಮಸ್ಯೆಗಳಿಂದ ಆಚೆ ಬರ್ತೀರಾ. ಪ್ರತಿ ಗುರುವಾರ ಗುರುವಿನ ಆರಾಧನೆ ಮಾಡೋದಾಗಿರ್ಬೋದು, ಈಶ್ವರನಿಗೆ ಪ್ರತಿ ಸೋಮವಾರ ಶನಿವಾರ ಜಲಾಭಿಷೇಕದಿಂದ ನಿಮಗೆ ನಿಮ್ಮ ಮಾನಸಿಕ ಸ್ಥಿತಿ ಆಗಿರ್ಬೋದು, ಆಗುವಂತಹ ಅಡೆತಡೆಗಳಿಂದ ಆಚೆ ಬರುವಂತಹ ಯೋಗಗಳನ್ನು ನೋಡ್ಬೋದು. ಇದರ ಜೊತೆಗೆ ಕೇತುವಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಪ್ರತಿದಿನ ಗಣಪತಿಯ ಆರಾಧನೆ ಮಾಡೋದು, ಪ್ಲಸ್ ಮಂಗಳವಾರ ದಿವಸ ಕೇತುವಿಗೆ ಹುರುಳಿಕಾಳನ್ನು ದಾನ ಮಾಡೋದ್ರಿಂದ ತುಂಬ ಉತ್ತಮವಾದಂತಹ ಫಲ. ಜೊತೆಗೆ ನೀವು ಶುಕ್ರನ ರತ್ನವನ್ನು ಧಾರಣೆ ಮಾಡಿ, ಜರ್ಕೋನ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಬೆಳ್ಳಿಯಲ್ಲಿ ಧಾರಣೆ ಮಾಡೋದ್ರಿಂದ ಬರುವಂತಹ ವರ್ಷದಲ್ಲಿ ನಿಮಗೆ ಆರೋಗ್ಯ ಆಗಿರ್ಬೋದು, ಆಗುವಂತಹ ಅನುಕೂಲಗಳಲ್ಲಿ ವೃದ್ಧಿಯಾಗುವಂತಹ ಅವಕಾಶಗಳಿದೆ. ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.